ನಮ್ಮ ಕುಣಿಗಲ್. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕೋಟೆಯ ಪ್ರತಿಜ್ಞೆ ಏನಿದೆ ಅಂತಂದ್ರೆ 5 ವರ್ಷದಿಂದನೂ ಮಹೇಶ್ವರನವರು ಮಾಡಕ್ಕೆ ಹಿಡಿದಾಗಿಂದನೂ ನಾವು ಗಣಪತಿನ ಮಣ್ಣು ತಂದು ಇಲ್ಲೇ ಮಾಡಿ ಇಲ್ಲೇ ತಯಾರಿಸಿ ಕೋಟೆ ಮಾರಮ್ಮ ದೇವಸ್ಥಾನ ತಯಾರಿಸ್ತೀವಿ, ಇಲ್ಲ ನಮ್ಮ ಸೋಮೇಶ್ವರ ದೇವಸ್ಥಾನ ತಯಾರಿಸ್ತೀವಿ, ಇಲ್ಲ ಇಲ್ಲೇ ಜಾಗ ಸಿಗುತ್ತೆ ನಮ್ಮ ಕೋಟೆ ಪ್ರದೇಶದ ಒಳಗಡೆನೆ, ಬೇರೆ ಎಲ್ಲೂ ತಯಾರಿಸಲ್ಲ, ಕೋಟೆ ಪ್ರದೇಶದ ಒಳಗಡೆನೆ ತಯಾರಿಸಿ ಇಲ್ಲೇ ಪ್ರತಿಮೆ ಮಾಡಿ ಇಲ್ಲೇ ಕುಣಿಸ್ತೀವಿ. ಇದು ನಮ್ಮ ಸಂಪ್ರದಾಯದಿಂದ ಬಂದಿರೋ ಪದ್ಧತಿ. POP ಮತ್ತೆ ದೊಡ್ಡ ದೊಡ್ಡ ಗಣಪತಿ ಚಿತ್ರಗಳು ಯಾವುದೂ ಇಲ್ಲ, ಬರೀ ಮಣ್ಣಲ್ಲಿ ಮಾಡಿ ಕುಡಿಸೋಂಥದ್ದೇ ಗಣಪತಿ ನಮಗೆ. ಒಂದು ಗಣಪತಿಯನ್ನು ನನ್ನ ಕೈಲಾಗದೆ ಒಬ್ಬನೇ ಇರೋದ್ರಿಂದ ನಾನೆಲ್ಲೂ ಈ ಕಲೆನ ಎಲ್ಲೂ ಕಲ್ತಿಲ್ಲ. ನಾನು ಓನಾಗಿ ಕಲ್ತಂಥ ಕಲೆ ಇದು. ಏನು ನನ್ನ ಗುರುಗಳು ಇವರೇ, ನನ್ನ ಎಲ್ಲ ಆರಾಧ್ಯ ದೈವನೂ ಇವರೇ. ಇವರ ಒಂದು ಕೃಪೆಯಿಂದ ನಾನು ಒಬ್ಬನೇ ಓನಾಗಿ ಕಲ್ತು ವಿಶೇಷವಾಗಿ ವಿಭಿನ್ನವಾಗಿ ಥರ ಗಣಪತಿಗಳನ್ನು ಕೋಟೆಗೆ ದೊಡ್ಡ ಗಡಿ ವಿನಾಯಕ ಗೆಳೆಯರ ಯುವಕರಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಅವರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ. 2005ರಿಂದನೂ ಪ್ರತಿ ವರ್ಷವೂ ಡಿಫ್ರೆಂಟ್ ಗಣಪತಿ, ಅಂದರೆ ಈ ಸಲ ಶಿವಾಜಿ ಆಗಿರ್ಬೋದು, ಹೋದ್ಸಲಿ ಇಮ್ಮಡಿ ಪುಲಿಕೇಶಿ ಗಣಪತಿ ಆಗಿರ್ಬೋದು, ಅದ್ವತ್ಸಲಿ ದತ್ತಾತ್ರೇಯ ಗಣಪತಿ, ಅದ್ವತ್ಸಲಿ ರಾಮ ಗಣಪತಿ, ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿ ಮಾಡಿಸಿ ನಮ್ಮ ಕುಣಿಗಲ್ನಲ್ಲಿ ನಮ್ಮ ಕೋಟೆಯಲ್ಲಿ ತಂದಂತಹ ಮಾಡಿದಂಥ ಗಣಪತಿಗಳು ಇಲ್ಲಿವರೆಗೂ ಯಾರೂ ಕೂಡ ಮಾಡಿಲ್ಲ. ವಿಶೇಷವಾಗಿ ಮಗದಿರ ಗಣಪತಿ, ರಾಘದ್ರ ರೂಪ ಗಣಪತಿ ಮತ್ತು ನಾರದ ರೂಪ ಗಣಪತಿ, ಇನ್ನೂ ವಿಶೇಷವಾಗಿ ಈ ಸಲ ಶಿವಾಜಿ ಮಹಾರಾಜ್ ಕೂತಿರೋದ್ರಿಂದ ದರ್ಬಾರಲ್ಲಿ ಕೂತಿರೋದ್ರಿಂದ ಶಿವಾಜಿ ಮಹಾರಾಜ್ ರೂಪದ ಗಣಪತಿಯನ್ನು ಮಾಡಿದ್ದೀವಿ. ಶ್ರೀ ಕೋಟೆ ದೊಡ್ಡಗರಡಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಸುಮಾರು 30-35 ವರ್ಷಗಳಿಂದ ಗಣಪತಿಯನ್ನು ಕೂರಿಸ್ತಾ ಇದ್ದೀವಿ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಕೋಟೆ ದೊಡ್ಡಗರಡಿ ವಿನಾಯಕ ಗೆಳೆಯರ ಬಳಗದ ವತಿಯಲ್ಲಿ ನಾನು ಸತತವಾಗಿ 20 ವರ್ಷಗಳಿಂದ ಗಣಪತಿ ಮೂರ್ತಿಯನ್ನು ನಮ್ಮ ಏರಿಯಾದಲ್ಲಿ ಮಾಡ್ಕೊಂಬರ್ತಾ ಇದ್ದೀನಿ. ವರ್ಷ ಕೂಡ ಒಂದು ಗಣಪತಿಯನ್ನು ನನ್ನ ಕೈಲಾಗದೆ ಒಬ್ಬನೇ ಇರೋದ್ರಿಂದ ನಾನೆಲ್ಲೂ ಈ ಕಲೆನ ಎಲ್ಲೂ ಕಲ್ತಿಲ್ಲ. ನಾನು ಓನಾಗಿ ಕಲ್ತಂಥ ಕಲೆ ಇದು. ಏನು ನನ್ನ ಗುರುಗಳು ಇವರೇ, ನನ್ನ ಎಲ್ಲ ಆರಾಧ್ಯ ದೈವನೂ ಇವರೇ. ಇವರ ಒಂದು ಕೃಪೆಯಿಂದ ನಾನು ಒಬ್ಬನೇ ಓನಾಗಿ ಕಲ್ತು ಇಲ್ಲಿವರೆಗೂ ಕೂಡ 2005ರಲ್ಲಿ ಪ್ರಾರಂಭಗೊಂಡಿದ್ದು ದೊಡ್ಡ ಮಟ್ಟವಾಗಿ ಮಾಡೋಕ್ಕೆ. ಇಲ್ಲಿವರೆಗೂ ಕೂಡ ವಿಶೇಷವಾಗಿ ವಿಭಿನ್ನವಾಗಿ ಥರ ಗಣಪತಿಗಳನ್ನು ಕೋಟೆಗೆ ದೊಡ್ಡ ಗಡಿ ವಿನಾಯಕ ಗೆಳೆಯರ ಯುವಕರಿಗೆ ನಾನು ಮಾಡಿಕೊಡ್ತಾ ಇದ್ದೀನಿ. ಅವರ ಪ್ರೋತ್ಸಾಹದಿಂದ ಇಲ್ಲಿವರೆಗೂ ಕೂಡ ನಿಲ್ಲಿಸಿಲ್ಲ. ನಮ್ಮ ಕುಣಿಗಲ್ನಲ್ಲಿ ನಮ್ಮ ಕೋಟೆಯಲ್ಲಿ ತಂದಂತಹ ಮಾಡಿದಂಥ ಗಣಪತಿಗಳು ಇಲ್ಲಿವರೆಗೂ ಯಾರೂ ಕೂಡ ಮಾಡಿಲ್ಲ. ವಿಶೇಷವಾಗಿ ಮಗದಿರ ಗಣಪತಿ, ರಾಘದ್ರ ರೂಪ ಗಣಪತಿ ಮತ್ತು ನಾರದ ರೂಪ ಗಣಪತಿ, ಇನ್ನೂ ವಿಶೇಷವಾಗಿ ಈ ಸಲ ಶಿವಾಜಿ ಮಹಾರಾಜ್ ಕೂತಿರೋದಕ್ಕಿಂತ ದರ್ಬಾರಲ್ಲಿ ಕೂತಿರ್ತಕ್ಕಂಥ ಶಿವಾಜಿ ಮಹಾರಾಜ್ ರೂಪದ ಒಂದು ಗಣಪತಿಯನ್ನು ಮಾಡಿದ್ದೀವಿ. ಒಂದು ಸಲ ನಿಂತಿರ್ತಕ್ಕಂಥ ಶಿವಾಜಿ ಮಹಾರಾಜ್ ರೂಪ ಗಣಪತಿ ಮಾಡಿದ್ದು. ಆಮೇಲೆ ಇಮ್ಮಡಿ ಪುಲಕೇಶಿ ರೂಪ ಗಣಪತಿಯನ್ನು ಮಾಡಿದ್ದು. ವಿಶೇಷವಾಗಿ ವಿಭಿನ್ನ ಗಣಪತಿಗಳನ್ನು ನಾವು ಈ ಕೋಟೆಯಲ್ಲಿ ಪ್ರದೇಶಕ್ಕೆ ದೊಡ್ಡ ಗರಡಿ ವಿನಾಯಕರುಗಳ ಬಗ್ಗೆ ನಾವು ಪರಿಚಯಿಸ್ತಾ ಇದ್ದೀವಿ. ವಿನಾಯಕ ಸಂಘದಿಂದ 5 ವರ್ಷದಿಂದ ನಾವು ಗಣಪತಿ ಐಶುಕರಾಗಿದ್ದೀನಿ. ಸರಿಸುಮಾರು 25 ವರ್ಷದಿಂದ ನಮ್ಮ ಗುರುಗಳ ಹತ್ರ ಮಾಡಿಸ್ತಾ ಇರೋದು. ಇದು ಈ ವರ್ಷ ಬಂದ್ಬಿಟ್ಟು 35 ವರ್ಷದ ಗಣಪತಿ ಕೊಡಿಸಿರೋದು. 2005ರಿಂದನೂ ಪ್ರತಿ ವರ್ಷವೂ ಡಿಫ್ರೆಂಟ್ ಗಣಪತಿ, ಅಂದರೆ ಈ ಸಲ ಶಿವಾಜಿ ಆಗಿರ್ಬೋದು, ಹೋದ್ಸಲಿ ಇಮ್ಮಡಿ ಪುಲಿಕೇಶಿ ಗಣಪತಿ ಆಗಿರ್ಬೋದು, ಅದ್ವತ್ಸಲಿ ದತ್ತಾತ್ರೇಯ ಗಣಪತಿ, ಅದ್ವತ್ಸಲಿ ರಾಮ ಗಣಪತಿ, ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿ ಮಾಡಿಸಿ ನಮ್ಮ ಏರಿಯಾದಲ್ಲೇ ನಮ್ಮ ಗುರುಗಳೇ ನಿಂತ್ಕೊಂಡು ಮಾಡಿ ಮಣ್ಣೆಲ್ಲ ಹುಡುಗರು ಬರ್ತೀವಿ, ಅದೆಲ್ಲ ಮಾಡಿ ಪ್ರತಿ ವರ್ಷ ಇದೇ ಥರನೇ ಮಾಡ್ಕೊಂಡು ಬರ್ತಿದ್ದಾರೆ. ಇವ್ರ ಕೈಲಿ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷದಕ್ಕೂ ನಾವು ಇವ್ರ ಕೈಲೇ ಮಾಡಿಸೋದು. ಯಾಕೆಂದರೆ ನಮ್ಮ ಕೋಟೆಲ್ಲೂ ಪ್ರತಿದಿನ ಬಂದ್ಬಿಟ್ಟಿದೆ. ನಾವೇ ಮಾಡಿ, ನಾವೇ ತಯಾರಿಸಿ, ನಾವೇ ಕುಣಿಸೋದು. ಎಲ್ಲೂ ಹೋಗಿ ಈ ಕಡೆ ಗಣಪತಿ ಬರೋದಾಗಿರಲಿ ಮಾಡೋದಾಗಿರಲಿ ಏನಿಲ್ಲ. ಪ್ರತಿ ವರ್ಷವೂ ಕೆರೆಯಿಂದ ಮಣ್ಣು ನಮ್ಮ ಕೋಟೆಯ ಪ್ರತಿಜ್ಞೆ ಏನಿದೆ ಅಂತಂದರೆ, ಸರಿಸುಮಾರು 25 ವರ್ಷದಿಂದ
ಫೋನ್ ಮಾಡ್ತಿದ್ದು 25 ವರ್ಷದಿಂದನೂ ಮಹೇಶ್ ಅಣ್ಣವರು ಮಾಡಕ್ಕೆ ಹಿಡ್ದಾಗ್ಲಿಂದನೂ ನಾವು ಗಣಪತಿನ ಮಣ್ಣಲ್ಲಿ ಇಲ್ಲೇ ಮಾಡಿ ಇಲ್ಲೇ ತಯಾರಿಸಿ ಕೋಟೆ ಮಾರಮ್ಮ ದೇವಸ್ಥಾನ ತಯಾರಿಸ್ತೀವಿ, ಇಲ್ಲ ನಾವು ಸೋಮೇಶ್ವರ ದೇವಸ್ಥಾನ ತಯಾರಿಸ್ತೀವಿ, ಇಲ್ಲ ಇಲ್ಲೇ ಜಾಗ ಸಿಗುತ್ತೆ ನಮ್ಮ ಕೋಟೆ ಪ್ರದೇಶದ ಒಳಗಡೆನೆ, ಬೇರೆ ಎಲ್ಲೂ ತಯಾರಿಸಲ್ಲ, ಕೋಟೆ ಪ್ರದೇಶದ ಒಳಗಡೆನೆ ತಯಾರಿಸಿ ಇಲ್ಲೇ ಪ್ರತಿಮೆ ಮಾಡಿ ಇಲ್ಲೇ ಕುಣಿಸ್ತೀವಿ. ಇದು ನಮ್ಮ ಸಂಪ್ರದಾಯದಿಂದ ಬಂದಿರೋ ಪದ್ಧತಿ. POP ಮತ್ತೆ ದೊಡ್ಡ ದೊಡ್ಡ ಗಣಪತಿ ಚಿಕ್ಕಗಳು ಯಾವುದೂ ಇಲ್ಲ, ಬರೀ ಮಣ್ಣಲ್ಲಿ ಮಾಡಿ ಕುಡಿಸೋಂಥದ್ದೇ ಗಣಪತಿ ನಮಗೆ. ಈ ವರ್ಷ 35ನೇ ವರ್ಷ, ಈ ವರ್ಷ 35 ವರ್ಷ ಗಣಪತಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ಬಾರಿಗೂ ವಿಶೇಷವಾದಂಥ ಗಣಪತಿನೇ. ಈ ವರ್ಷ ಛತ್ರಪತಿ ಶಿವಾಜಿ ಗಣಪತಿ, ಹೋದ ವರ್ಷ ಬಂದು ಇಮ್ಮಡಿ ಪುಲಿಕೇಶಿ ಗಣಪತಿ, ಅದ್ರ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಶ್ರೀರಾಮ ಗಣಪತಿ, ಅದ್ರ ಪ್ರೀವಿಯಸ್ ಬಂದ್ಬಿಟ್ಟು ದತ್ತಾತ್ರೇಯ ಗಣಪತಿ. 4 ಪ್ರತಿ ಸಲಿನೂ ಡಿಫ್ರೆಂಟ್. ಇವನ್ 2012ರಿಂದನೂ ನಾವು ಡಿಫ್ರೆಂಟ್ ಮಾಡ್ಕೊಂಡಿದ್ದೀವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಮಗಧೀರ ಗಣಪತಿ ಆಗಿರ್ಬೋದು, ಕೃಷ್ಣಾರ್ಜುನ ಗಣಪತಿ ಆಗಿರ್ಬೋದು, ಅದಾದಮೇಲೆ ಗರಡಿ ಗಣಪತಿ ಆಗಿರ್ಬೋದು, ಪ್ರತಿ ಒಂದೂ ನಡೆಸ್ಕೊಂಡು ಬಂದಿದ್ದೀವಿ. ಅದು ಮಹೇಶ್ ಅಣ್ಣ ಗುರುಗಳಿಂದಲೇ ಮಾಡಿರೋದು, ಅವ್ರ ಕಡೆಯಿಂದಲೇ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷ. ಇನ್ನು ಮುಂದಕ್ಕೂ ಗುರುಗಳು ಯಾವತ್ತು ನನಗೆ ಆಗಲ್ಲ ಅಂತಾರೋ ಅವತ್ತಿನ ತನಕನೂ ಇವ್ರ ಕಲೆ ಮಾಡಿಸಿ ಇವತ್ತು ಇವ್ರ ಕಲೆನೇ ಗಣಪತಿ ಕೂರಿಸೋದು ನಾವು ಪದ್ಧತಿ ಬಂದ್ಬಿಟ್ಟಿದೆ. ನಮ್ಮ ಕುಣಿಗಲ್. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.